ನನಗಿರೋದೇ 20-25 ಸಾವಿರ ಸಂಬಳ, ಕಮಿಟ್ಮೆಂಟ್ ಜಾಸ್ತಿ ಇದೆ, 5 ಸಾವಿರ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಅದು ಹೆಂಗೆ ಹೇಳಿ ಅಂತ. ಏನಿಲ್ಲ, ನೀವು ನಿಮ್ಮ ಮನಸ್ಸನ್ನ ಪ್ರಶ್ನೆ ಮಾಡ್ಕೊಂಡು ನೋಡಿ. ಕಮಿಟ್ಮೆಂಟ್ ಏನು ಕಮಿಟ್ಮೆಂಟ್ ಇದೆ ಅಂತ. ಸತ್ಯವಾಗ್ಲೂ 20,000 ಕಮಿಟ್ ಇರೋರು ಕ್ಷಮಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ಲಾರೆ. ಆದರೆ ಆ ಥರದವ್ರು ಯಾರೂ ಇಲ್ಲ ಇವತ್ತು. ಇರ್ಬೋದು, ಎಲ್ಲೋ ಒಬ್ರು ಅಲ್ಲೊಬ್ರು, ಪ್ರತಿಯೊಂದು ಲಾಗೂ ಒಂದು ಅಪವಾದ ಇದ್ದಿರುತ್ತೆ. ಎಕ್ಸೆಪ್ಷನ್ ಅನ್ನೋದು ಎವ್ರಿ ಲಾ ಹ್ಯಾಸ್ ಗಾಟ್ ಅನ್ ಎಕ್ಸೆಪ್ಷನ್ ಅನ್ನೋ ಥರ ಒಂದು ಅಪವಾದ ಇರುತ್ತೆ. ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನೋಡಿ, ಊಟ ಆಯ್ತಾ ಮಗ, ತಿಂಡಿ ಆಯ್ತಾ ಮಗ, ಮಲಗ್ದ ಮಗ ಅಂತ ಕೇಳಕ್ಕೆ ರೀಚಾರ್ಜ್ಗಳು ಮಾಡ್ತಾರೆ. 380 ರೂಪಾಯೋ 400 ರೂಪಾಯೋ 420 ತಿಂಗ್ಳಿಗೆ ಅದು ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಇವತ್ತು 25 ರೂಪಾಯೋ ನಂಗೆ ಗೊತ್ತಿಲ್ಲ ಬೆಲೆ ಎಷ್ಟು ಅಂತ, 30 ರೂಪಾಯೋ ಒಂದು ಸಿಗರೇಟ್ ಆಗಿದೆ. ಸುಮ್ಮನೆ ಹೋಗ್ತಾರೆ, ಅಲ್ಲೊಂದು ಸಿಗರೇಟ್ ಸೇರ್ತಾರೆ, 4-5 ಕಾಫಿ ಕುಡಿತಾರೆ, ಒಂದು ಗುಟ್ಕಾ ತಂಬಾಕು ಹಾಕ್ತಾರೆ. ಇದೆಲ್ಲ ಮಾಡಬಾರ್ದು ಅಂದ್ರೆ ಮಾಡಬಾರ್ದು. ಜೀವನ ಒಂದು ಹಂತ ಬರೋ ತನಕ ಉಳಿಸಿ. ನೀವು ಈ ತರ ನೀವು ನೋಡ್ಕೊಂಬನ್ನಿ. ನಿಮಗೆ ಗೊತ್ತಿಲ್ಲದಂಗೆ ಈ ಪುಡಿ ಖರ್ಚುಗಳು ಅಂತ ಹೇಳ್ತೀನಿ ನಾನು. ಇದನ್ನ ನಿಮಗೆ ಅರ್ಥವೇ ಆಗಿರಲ್ಲ ಏನಾಯ್ತು ಅಂತ, ಗೊತ್ತೇ ಇರಲ್ಲ. ನನ್ನ ಖರ್ಚು ಅಂತಾನೂ ನಿಮ್ಗೆ ಅರ್ಥ ಆಗಿರಲ್ಲ. ಆ ಥರ ತಿಂಗಳಿಗೆ 5,000 ಹೋಗಿರುತ್ತೆ. ನೀವು ಟೀನೇ ಕುಡಿಬೇಡಿ, ಕಾಫಿನೇ ಕುಡಿಬೇಡಿ ಅಂತ ಹೇಳಲ್ಲ. ಅಲ್ಲೊಂದು ಇಲ್ಲೊಂದು ಮಾಡಿ, ತಪ್ಪಿಲ್ಲ. ದಿನಕ್ಕೆ 3-4-5 ಸಿಗರೇಟ್ ಸೇದೋದು 100 ರೂಪಾಯಿ ಆಗೋಯ್ತು. 4 ಸಿಗರೇಟ್ ಸೇದೋದು ಅಲ್ಲೇ ಹೋಯ್ತು. ಗುಟ್ಕಾ ಹಾಕ್ತಾರೆ. ಆಮೇಲೆ ನೋಡಿ, ನೀವು ಯು ಆರ್ ಬೈಯಿಂಗ್ ಅನಾರೋಗ್ಯನ, ದುಡ್ಡು ಕೊಟ್ಟು ಅನಾರೋಗ್ಯನ ಕೊಂಡ್ಕೋತಾ ಇದ್ದೀರಾ. ತಿರ್ಗಾ ಅದಕ್ಕೆ ಬೇರೆ ಇನ್ನಷ್ಟು ದುಡ್ಡು, ಆರೋಗ್ಯ ಪಡ್ಕೊಳ್ಳೋಕೆ ತಿರ್ಗಾ ದುಡ್ಡು ಕೊಡ್ತೀರಾ. ಹಾಗೆ ಉಳಿಕೆ ಕೂಡ ಇಟ್ಸ್ ಅನ್ ಹ್ಯಾಬಿಟ್. ಬಾಸ್ ವಾಲಾ, ಬಿ ದ ಬಾಸ್.